ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ತುಂಬ ಸಿಂಪಲ್ಲಾಗಿ ನಾನು ಡಿಫ್ರೆಂಟಾಗಿ ನಿಮಗೆ ಪನ್ನೀರಲ್ಲಿ ಉಪ್ಪಿಟ್ಟು ಮಾಡೋದು ತೋರಿಸ್ತೀನಿ. ಇದು ಬೆಳಗ್ಗೆ ನಾಷ್ಟಕ್ಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ಲಂಚ್ ಬಾಕ್ಸ್ಗೆ ಸಖತ್ತಾಗಿರುತ್ತೆ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ 1 ಕಪ್ ಆಗೋಷ್ಟು ನಾನು ಬೆನ್ಸಿ ರವೆ ತೊಗೊಂಡಿದ್ದೀನಿ, ಅಂದರೆ ದಪ್ಪ ರವೆ ಬರುತ್ತೆ. ಸೊ ನೀವು ಅದಿಲ್ಲ ಅಂದರೆ ನೀವು ನಾರ್ಮಲ್ ರವೆಯಲ್ಲಿ ಕೂಡ ಮಾಡ್ಕೋಬೋದು, ಅಂದರೆ ಬಾಂಬೆ ರವೆಯಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ಪನ್ನೀರನ್ನ ತುರಿದಿಟ್ಕೊಂಡಿದ್ದೀನಿ. ಅಂದರೆ ನೀವು ಪನ್ನೀರ್ ಒಂದು ಪ್ಯಾಕೆಟ್ ತರ್ತಿರಲ್ಲ, ಅದರಲ್ಲಿ ಅರ್ಧ ಭಾಗದಷ್ಟು ಪನ್ನೀರನ್ನ ನಾನು ತೆಂಗಿನಕಾಯಿ ತುರಿತಾರಲ್ಲ ಆ ಥರ ತುರಿದಿಟ್ಕೊಂಡಿದ್ದೀನಿ. ಈಗ ಒಂದೇ ಒಂದು ಟೊಮೊಟೊ ಮಾತ್ರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಸಾಸಿವೆ, ಒಂದು 1/4 ಟೀ ಸ್ಪೂನ್ ಜೀರಿಗೆ ಒಗ್ಗರಣೆಗೆ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಆಗೋಷ್ಟು ಕರಿಬೇವು, ಒಂದು 3 ಬೀನ್ಸ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಚಿಕ್ಕ ಸೈಜ್ ಕ್ಯಾರೆಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 4 ಹಸಿರು ಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ರವೆನ ಹುರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ರವೆ ಹುರಿಯೋವಾಗ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಮತ್ತು ಹಾಗೆ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ, ರವೆ ಹುರಿಯೋವಾಗ ನೀವು 1 ಟೇಬಲ್ ಸ್ಪೂನ್ ತುಪ್ಪ ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಹುರಿಯೋದ್ರಿಂದ ಅದು ಒಂದಕ್ಕೊಂದು ಅಂಟೋದಿಲ್ಲ ಮತ್ತು ಸಾಫ್ಟಾಗಿ ಉದ್ರಾಗಿ ಬರುತ್ತೆ. ಮಿನಿಮಮ್ ಒಂದು 5 ನಿಮಿಷ ಹುರಿಬೇಕಾಗುತ್ತೆ ರವೆನ. ಸೊ ಒಂದು 5 ನಿಮಿಷ ಹುರಿದಿದ್ದೀನಿ. ಇವಾಗ ಅದೇ ಬಾಣಲೆಯಲ್ಲಿ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ರವೆನ ಮಾತ್ರ ಫುಲ್ಲು ಸೀದೋ ಥರ ಹುರಿಯೋಕೆ ಹೋಗ್ಬೇಡಿ, ಮೀಡಿಯಮಾಗಿ ರವೆ ಘಮ ಬರೋವರೆಗೂ ಹುರಿರಿ ಸಾಕು. ಇವಾಗ ನೋಡಿ, ಕಡಲೆಬೇಳೆ ಫ್ರೈ ಆಗಿದ ತಕ್ಷಣವೇ ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಸೊ ಇದ್ರ ಜೊತೆಗೇ ನಾನು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಸ್ವಲ್ಪ ಕೋಲ್ಡ್ ಆಗಿದೆ ಫ್ರೆಂಡ್ಸ್, ಅದರಿಂದ ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು. ಸೊ 2 ಡೇಸ್ ನಾನು ಅಪ್ಲೋಡ್ ಮಾಡಿರಲಿಲ್ಲ ರೆಸಿಪಿಗಳು, ನಮ್ಮ ರಿಲೇಟಿವ್ ಮದುವೆ ಇತ್ತು. ಸೊ ಹಂಗಾಗಿ ನನಗೆ ಅಲ್ಲಿ ನೀರು ಸೆಟ್ ಆಗಿಲ್ಲ, ವಾಯ್ಸ್ ಚೇಂಜ್ ಆಗ್ತಾಯಿದೆ. ಸೊ ಇವಾಗ ನೋಡಿ, ಇದೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಲ್ಲ, ಮತ್ತು ಇದಕ್ಕೊಂಚೂರು ಉಪ್ಪು ಹಾಕ್ಕೊಂಡು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಇದಕ್ಕಿನ್ನ ಬೇಕಂದರೆ ಹಸಿ ಬಟಾಣಿ ಇದ್ರೆ ಹಾಕ್ಕೋಬೋದು, ಕ್ಯಾಪ್ಸಿಕಮ್ ಕೂಡ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಡಿಫ್ರೆಂಟಾಗಿ ಪನ್ನೀರ್ ಅಂದ್ರೇ ಹೆಲ್ತಿ ಒಂದು ರೆಸಿಪಿನೇ. ಅದರಲ್ಲೂ ಡಯೆಟ್ ಮಾಡೋರು ಬೆಳಗ್ಗೆ ರೈಸ್ನ ಅವಾಯ್ಡ್ ಮಾಡ್ತಾರಲ್ಲ, ಅಂಥವ್ರಿಗೆ ಈ ರೆಸಿಪಿ ಮಾಡಿಕೊಡ್ಬೋದು. ಸೊ ಆದಷ್ಟು ಡಯೆಟ್ ಮಾಡೋರು ಬೆಳಗ್ಗೆ ಹೊತ್ತು ರೈಸ್ ಕಡಿಮೆ ಮಾಡ್ಕೊಳ್ಳಿ, ಆವಾಗ ನಿಮಗೆ ವೆಯ್ಟ್ ಕೂಡ ಕಡಿಮೆ ಆಗುತ್ತೆ. ಸೊ ಈ ಥರ ಒಂದು ಉಪ್ಪಿಟ್ಟು ರೆಸಿಪಿಗಳು ಮಾಡ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನಾನು ರವೆನಲ್ಲಿ ತುಂಬ ವೆರೈಟಿ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನೋಡಿ, ಆ ಟೊಮೊಟೊ, ಕ್ಯಾರೆಟು, ಬೀನ್ಸ್ ಎಲ್ಲ ಒಂದು ಅರ್ಧ ಭಾಗದಷ್ಟು ಬೆಂದರೆ ಸಾಕು. ಇವಾಗ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಕೂಡ ಅಷ್ಟೇ ಮಿನಿಮಮ್ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ತಗೊಂಡಿರೋ 1 ಕಪ್ ರವೆಗೆ 2 ಕಪ್ ನೀರು ಹಾಕ್ಕೊತಾ ಇದ್ದೀನಿ. ನೀವು ಲೋಟದಲ್ಲಾದರೂ ಅಳತೆ ತೊಗೊಳ್ಳಿ, ಒಂದು ಪಾತ್ರೆಯಲ್ಲಾದರೂ ಅಳತೆ ತೊಗೊಳ್ಳಿ. 1 ಕಪ್ ರವೆಗೆ 2 ಕಪ್ ನೀರು ಹಾಕ್ಕೊಳ್ಳಿ. ಸೊ ಆವಾಗ ನಿಮಗೆ ಪರ್ಫೆಕ್ಟಾಗಿ ಉದ್ರಾಗಿ ಸಾಫ್ಟಾಗಿ ಬರುತ್ತೆ ಉಪ್ಪಿಟ್ಟು. ಇದನ್ನು ಒಂದು 2 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಆಲ್ಮೋಸ್ಟ್ ನಾವು ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದೀರಲ್ಲ, ಈ ಥರ ಕುದಿಯೋಕ್ಕೆ ಬಿಟ್ಟಾಗ ಕೂಡ ಚೆನ್ನಾಗಿ ಬೇಯುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಒಂದು 2 ನಿಮಿಷ ಬಿಟ್ಟಿದ್ದೆ. ಸೊ ಚೆನ್ನಾಗಿ ಬೆಂದಿರುತ್ತೆ ಎಲ್ಲನೂ, ಅಂದರೆ 3/4% ಬೆಂದಿದ್ರೆ ಸಾಕು ಉಪ್ಪಿಟ್ಟಲ್ಲಿ. ಅವಾಗ ತಿನ್ನೋವಾಗ ತರಕಾರಿ ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ರವೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ರವೆ ಕಡಿಮೆ ಇರೋದ್ರಿಂದ ನಾನು ಡೈರೆಕ್ಟಾಗಿ ಹಂಗೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು, ಇದು ದಪ್ಪ ರವೆ ಆಗಿರೋದ್ರಿಂದ ಗಂಟಾಗೋದಿಲ್ಲ, ಆದರೆ ನೀವು ನಾರ್ಮಲ್ ರವೆನಲ್ಲಿ ಮಾಡಿದ್ರೆ ಗಂಟಾಗುತ್ತೆ. ಇದನ್ನು ಮಿಕ್ಸ್ ಮಾಡಿದ ಮೇಲೆ ಮಿನಿಮಮ್ ಒಂದು 3 ನಿಮಿಷ ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ನೀವು ಇದನ್ನು ಮಧ್ಯದಲ್ಲಿ ಕೂಡ ನೀವು ಒಂದು 2 ಸರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಉಪ್ಪಿಟ್ಟಾಗಿರೋದ್ರಿಂದ ನೀವು ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ತಳ ಹಿಡಿಯೋದಿಲ್ಲ ಮತ್ತು ಉದ್ರಾಗಿ ಸಾಫ್ಟಾಗಿ ಬರುತ್ತೆ. ಅದರಲ್ಲೂ ಈ ಥರ ಒಂದು ರೆಸಿಪಿ ಬ್ಯಾಚುಲರ್ಗಂತೂ ತುಂಬ ಈಸಿಯಾಗಿ ಸಖತ್ತಾಗಿರುತ್ತೆ. ನೋಡಿ, ಇವಾಗ ಇದು ರೆಡಿಯಾಗಿದೆ, ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ಜೊತೆಗೆ ಮೊಸರು ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಸೊ ಸೈಡ್ ಡಿಶ್ ಏನಂದರೆ ಕಾಫಿನಲ್ಲಿ ಕುಡಿತಾ ಉಪ್ಪಿಟ್ಟು ತಿಂತಿದ್ರೆ ಅದು ಮಜಾನೇ ಬೇರೆ. ಖಂಡಿತ ಇವತ್ತು ಮಾಡಿರೋಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ, ನೀವು ಕೂಡ ಈ ರೆಸಿಪಿನ ಖಂಡಿತವಾಗಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.